ಜನ್ಮಾದ್ಯಸ್ಯ ಯತೋನ್ಮಯಾದಿಕವಯೇ ಮುಖ್ಯಂತೆ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾಸ್ಯೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ದ್ವೈಪಾಯನೋನಿರಹಕಾತರ ಆಜುಹಾವ ಪುತ್ರೇತಿ ತನ್ಯತಯಾ ತರವೋಪಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುಪೇರಯೇ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಇನ್ನೊಮ್ಮೆ ಹೇಳಿದೆ ಮೊದಲನೇ ಶ್ಲೋಕದಿಂದ ಸ್ವಲ್ಪ ಸಾರಾಂಶ ಹೇಳ್ಕೊಂಡು ಬಂದೆ. ಸರಿ. ಕರಿರಾಜನ ಸಂಕಷ್ಟವನ್ನ ಹೇಳ್ತಾ ಬಂದ್ರು. ಬೆಟ್ಟದ ಬುಡದಲ್ಲಿ ವಾಸವಾಗಿದ್ದ ಈ ದೊಡ್ಡ ಸಲಗ ತನ್ನ ಹೆಣ್ಣಾನೆಗಳ ಜೊತೆಗೆ ಅಲ್ಲಿಯೇ ಇದ್ದಂತಹ ಪೊದರು, ಗಿಡಮರಗಳು ಇತ್ಯಾದಿಗಳನ್ನ ಅಡ್ಡಕ್ಕೆ ಬೀಳಿಸುತ್ತಾ ಮುಂದಕ್ಕೆ ನುಗ್ಗುವಾಗ ಎಲ್ಲಾ ವೃಕ್ಷಗಳನ್ನು ಅದು ಜಾಡಿಸಿ ಹಣ್ಣುಗಳಿದ್ರೆ ಹಣ್ಣುಗಳನ್ನು ಬೆಳೆಸ್ತಿತ್ತು, ಹಣ್ಣುಗಳಿಲ್ಲದಿದ್ರೆ ಮರಗಳನ್ನೇ ಬೆಳೆಸ್ತಿತ್ತು. ಕೊನೆಗೆ ಅದರ ಜೊತೆಗೆ ಅದರ ಮದಜಲದ ವಾಸನೆಗೆ ಈ ಕಟುವಾದ ಅಂದ್ರೆ ಕ್ರೂರವಾದ ಪ್ರಾಣಿಗಳು ಯಾವುದು ಅಲ್ಲಿ ಹತ್ರ ಸುಳಿತಾ ಇರಲಿಲ್ಲ. ಈಗ ಹುಲಿ, ಸಿಂಹ, ಚಿರತೆ ಇತ್ಯಾದಿಗಳೆಲ್ಲ ಹೆದರ್ಕೊಂಡು ಹೋಗ್ತಾ ಇದ್ವು. ಆದ್ರೆ ಮೊಲ, ಕೃಷ್ಣ ಮೃಗ, ಆಮೇಲೆ ಸಣ್ಣ ಪುಟ್ಟ ಪ್ರಾಣಿಗಳು ಅವುಗಳು ಅಲ್ಲೇ ವಾಸವಾಗಿರ್ತಿದ್ವು. ಇದು ಒಂಥರ ಬಲಿಷ್ಠ ಮೃಗಗಳಿಗೆ ಅದು ಹೆದರಿಕೆ ಮತ್ತು ಸಾಮಾನ್ಯ ಮೃಗಗಳಿಗೆ ಅದು ಪ್ರೀತಿ ತೋರಿಸ್ತಾ ಇದ್ದಂತಹ ರೀತಿಯ ಒಂದು ವಾತಾವರಣ ಅಲ್ಲಿತ್ತು. ಅದರ ಜೊತೆಗೆ ಈ ಹೊತ್ತಿನಲ್ಲಿ ಸೆಕೆ ಸಿಕ್ಕಾಪಟ್ಟೆ ಇತ್ತು. ಆದ್ರಿಂದಾಗಿ ಆ ಮದಜಲದ ಕಿರಿಕಿರಿ ಬೇರೆ ತಲೆಯಲ್ಲಿ ಆಗ್ತಾ ಇದ್ದದ್ರಿಂದ ಎಲ್ಲಿಯಾದ್ರೂ ನೀರು ಸಿಕ್ಕಿದ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವು. ಅದಕ್ಕೆ ಸರಿಯಾಗಿ ಕಮಲದ ಪರಾಗಗಳೆಲ್ಲ ಈ ಮೀನುಗಳ ಅಲ್ಲಾಡುವಿಕೆಯಿಂದ ಅದರ ಬುಡವನ್ನು ಅಲ್ಲಾಡಿಸಿದ್ರಿಂದ ಪರಾಗಗಳು ನೀರಿಗೆ ಬಿದ್ದು ನೀರಿನ ಪರಿಮಳ ಗಾಳಿಯಲ್ಲಿ ಸೇರಿ ಗಾಳಿಯ ಮೂಲಕ ಈ ಆನೆಗಳ ಮೂಗಿಗೆ ಬಡಿತಾ ಇತ್ತು. ಓಹ್, ಇಲ್ಲೇ ಎಲ್ಲೋ ಒಂದು ಅತ್ಯಂತ ಸುಂದರವಾದ ನೀರಿನ ಆಸರೆ ಇರಲೇಬೇಕು, ಪರಿಮಳ ಹೇಳ್ತಾ ಇದೆ, ಕಮಲದ ಪರಿಮಳ ನಮ್ಮನ್ನ ಸೆಳಿತಾ ಇದೆ ಅಂತ ಭಾವಿಸಿ ಎಲ್ಲ ಹುಡುಕಿಕೊಂಡು ಬಂದ್ರೆ ಅಲ್ಲೊಂದು ಸರೋವರ ಇತ್ತು. ಅವುಗಳ ನೀರನ್ನ ಯಥೇಚ್ಛವಾಗಿ ಕುಡಿದು ಮೈ ಮೇಲೆಲ್ಲ ಸುರ್ಕೊಂಡು ಜೊತೆಗೆ ಸಿಕ್ಕಿದ ಹೂಗಳನ್ನೆಲ್ಲ ಕಿತ್ತು ಪರಸ್ಪರ ಅವುಗಳಲ್ಲೇ ಹೊಡೆದಾಡಿಕೊಳ್ಳುವ ಹಾಗೆ ಒಬ್ಬ ಗೃಹಸ್ಥ ಹೇಗೆ ತನ್ನ ಸುತ್ತಲಿನ ವ್ಯಕ್ತಿಗಳಿಗೆ ಆನಂದವನ್ನು ಉಂಟು ಮಾಡಬೇಕು ಅಂತ ಎಲ್ಲ ರೀತಿಯ ಬಂಧಗಳಿಗೆ ಮತ್ತಷ್ಟು ತನ್ನನ್ನು ಸಿಕ್ಕಿಸಿಕೊಳ್ತಾನೋ ಹಾಗೆ ಈ ಆನೆ ತನ್ನ ಪರಿವಾರದ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ನೀರನ್ನ ಎರಚಿ ಮೀಯಿಸಿ ಕುಡಿಸಿ ಕೆಟ್ಟ ಮದದಿಂದ ತನಗೆ ಮುಂದೆ ಬರಬಹುದಾದ ಆಪತ್ತಿನ ಬಗೆಗೆ ಯೋಚಿಸದೆ ಮೈಮರೆತು ಕೂತಿತ್ತು. ಅಷ್ಟರಲ್ಲಿ ದೈವ ಪ್ರೇರಣೆಯಿಂದ ಒಂದು ಮೊಸಳೆ ಅದರ ಪಾದವನ್ನ ಹಿಡಿಯಿತು. ಬಲಿಷ್ಠವಾದ ವೇಗದ ಮೊಸಳೆಯ ಹಿಡಿತಕ್ಕೆ ಆನೆಗೆ ಕಾಲನ್ನು ಎಷ್ಟು ಜಾಡಿಸಿದ್ರು ಕೂಡ ತಪ್ಪಿಸಿಕೊಳ್ಳಿಕ್ಕಾಗ್ಲಿಲ್ಲ. ಉಳಿದ ಆನೆಗಳು, ಮರಿ ಆನೆಗಳೆಲ್ಲರೂ ಆ ಆನೆಯನ್ನ ಮೇಲೆ ಎತ್ತುವುದಕ್ಕಾಗಿ ತಮ್ಮ ಸೊಂಡಿಲನ್ನ ಕೊಟ್ಟು ಎಷ್ಟೇ ಎಳೆದ್ರೂ ಕೂಡ ಅವುಗಳನ್ನು ಸೇರಿಸಿ ನೀರಿಗೆ ಹಿಂದಕ್ಕೆ ಎಳೆಯುವಂತಹ ಪರಿಸ್ಥಿತಿ ಬಂದಾಗ ಅವುಗಳು ಜಾರಿ ನೀರಿಗೆ ಬೀಳದೆ ಮರಳಿ ಹಿಂದಕ್ಕೆ ಕೈ ಬಿಟ್ಟು ಬಿಡ್ತಾ ಇದ್ವು. ಬಹಳ ಬಾರಿ ಹೀಗೆ ತನ್ನ ಪ್ರಯತ್ನಗಳನ್ನು ಮಾಡಿಯೂ ಆನೆಗಳು ಸೋತು ಆರ್ತನಾದ ಗೈತ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಿಂತು ಬಿಟ್ಟವು. ಇದು ಸಾವಿರ ವರ್ಷಗಳ ಕಾಲ ಇದೇ ರೀತಿ ದ್ವಂದ್ವ ಯುದ್ಧದಲ್ಲಿ ಸ್ವಲ್ಪ ಹೊತ್ತು ಮೇಲಕ್ಕೇರ್ತಿತ್ತು, ಮತ್ತೆ ಸ್ವಲ್ಪ ಹೊತ್ತಿಗೆ ನೀರಿಗೆ ಇಳಿತಾ ಇತ್ತು. ಈ ಅರೆಬರೆ ಪರಿಸ್ಥಿತಿಯಲ್ಲಿ ಏರುವುದು ಇಳಿಯುವುದು ಅನ್ನುವ ಜೀವನದ ಏರಿಳಿತವನ್ನ ಆ ಗಜೇಂದ್ರನ ಹೋರಾಟ ತಿಳಿಸಿತು. ನೀರಿನಲ್ಲಿ ಬಹಳ ಹೊತ್ತು ಹೀಗೆ ಈಜಿದವನು
ಮೇಲಕ್ಕೆ ಏರುವ ಪ್ರಯತ್ನ ಮಾಡಿದ ಗಜೇಂದ್ರನಿಗೆ ಕೊನೆಗೆ ತನ್ನ ಶಕ್ತಿ ಅದು ಉಳಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಅಂತ ಅದಕ್ಕೆ ಅರ್ಥ ಆಯ್ತು. ದೇಹದ ಬಲ ತೊಡಗಿತು. ಹ್ರಾಸವಾದ ಆ ಶರೀರದ ದೌರ್ಬಲ್ಯ ಅರ್ಥ ಆದಾಗ ಮೊಸಳೆಗೆ ಇನ್ನು ಹೆಚ್ಚುತ್ತಾನೆ ಇದೆ. ಯಾಕೆಂದ್ರೆ ಅದು ನೀರಿನಲ್ಲಿ ಇರುವಂತವಳಾದ್ರಿಂದ ಅವುಗಳಿಗೆ ಏನು ಕಷ್ಟನೇ ಆಗ್ಲಿಲ್ಲ. ಆಗ ಏನ್ ಮಾಡಿದ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. 31ನೇ ಶ್ಲೋಕ 31. ಇತ್ತಂ ಗಜೇಂದ್ರ ಸಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಯನ್ನಾತ್ಮ ವಿಮೋಕ್ಷಣೆ ಚಿರಂ ದಧ್ಯಾಮಿಮಾಂ ಬುದ್ಧಿಮಥಾಭ್ಯಪದ್ಯತ. ಗಜೇಂದ್ರ ದೊಡ್ಡ ಶರೀರ ಇತ್ತು, ಆದ್ರೆ ಪ್ರಾಣ ಸಂಕಟಕ್ಕೊಳಗಾಯಿತು. ತನ್ನನ್ನ ಬಿಡಿಸಿಕೊಳ್ಳಲಿಕ್ಕೆ ಅಶಕ್ತವೂ ಆಯಿತು. ಭಗವಂತನ ಸಂಕಲ್ಪ ಇದ್ದದ್ರಿಂದ ಅದಕ್ಕೆ ಆಗ ಏನ್ ಮಾಡ್ಬೇಕು ಅಂತಾನೂ ಕ್ಷಣ ಮಾತ್ರ ತೋಚಲಿಲ್ಲ. ಆದ್ರೆ ತುಂಬಾ ಆಲೋಚನೆ ಮಾಡ್ತಾನೆ ಇತ್ತು. ಮಾಡಿ 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 ಕೊನೆಗೆ ಒಂದು ಆಲೋಚನೆ ಬಂತು. ಕಷ್ಟದಲ್ಲಿ ಸಿಲುಕಿದಾಗ ನಮ್ಮ ಸುತ್ತಲಿನವರು ಯಾರೂ ಕೂಡ ಪೂರ್ಣವಾಗಿ ತಮ್ಮನ್ನ ಎಷ್ಟೇ ತೊಡಗಿಸಿಕೊಂಡ್ರು ಕೂಡ ನಮ್ಮನ್ನ ಉದ್ಧರಿಸ್ಲಿಕ್ಕೆ ಎತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯ್ತು. 32ನೇ ಶ್ಲೋಕ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃ ಕರ್ಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇಣ ವಿಧಾತುರಾವೃತೋಪ್ಯಹಂ ಯಾಮಿ ಪರಂಪರಾಯಣಂ. ಕಷ್ಟದಲ್ಲಿ ಸಿಲುಕಿದ ನನ್ನನ್ನು ಬಿಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮಕ್ಕಳೇನ್ ಮಾಡ್ತಾರೆ? ವಾಸ್ತವದಲ್ಲಿ ಮೊಸಳೆ ಮೃತ್ಯುಪಾಶದಂತೆ ಸೆಳೀತಾ ಇದೆ. ಅದಕ್ಕದು ಕಾರಣ ಅಲ್ಲ, ಭಗವಂತನ ಇಚ್ಛೆಯೇ ಕಾರಣ. ಉತ್ತಮ ದೇವತೆಗಳೆನಿಸಿದಂತಹ ಬ್ರಹ್ಮಾದಿಗಳಿಗೂ ಆಶ್ರಯ ನೆನೆಸಿದಂತಹ ಭಗವಂತನನ್ನ ಸ್ತೋತ್ರ ಮಾಡುವುದೇ ನನಗೆ ಸರಿಯಾದ ದಾರಿ ಅಂತ ಯೋಚಿಸಿ ಅವನನ್ನ ಸ್ತೋತ್ರ ಮಾಡುತ್ತೆ. ತುಂಬಾ ಸುಂದರವಾದ ಪದ್ಯ ಇದು. ಯಃ ಕಶ್ಚನೇಶೋ ಬಲಿನೋಂತರೋ ಅಂತಕೋ ರಗಾತ್ ಪ್ರಚಂಡ ವೇಗವಿಧಾವತೋ ಮೃತಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಚರಣಂ ತಮೀಮಹಿ. ಅರಣಂ ತಂ ಈಮಹಿ, ರಕ್ಷಕನಾದ ಅವನನ್ನು ಮೊರೆ ಹೊಂದುತ್ತೇನೆ. ಎಂಥವನವನು? ಲೋಕ ವಿಲಕ್ಷಣ, ಅಚಿಂತ್ಯವಾದ ಶಕ್ತಿ ಉಳ್ಳವ, ಪ್ರಚಂಡವಾದ ವೇಗದಿಂದ ಎಷ್ಟು ಜೋರಾಗಿ ಮೃತ್ಯು ಎನ್ನುವಂತಹದ್ದು ಆವರಿಸಿಕೊಳ್ಳಿಕ್ಕೆ ಬಂದ್ರೂ ಕೂಡ ಅವನನ್ನ ಕಾಪಾಡುವಷ್ಟು ಎತ್ತರದ ವ್ಯಕ್ತಿತ್ವ ಇರೋನು. ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್, ಎಂತ ಜೀವ ಭಯವನ್ನ ಉಂಟು ಮಾಡಿ ನಾಶ ಮಾಡ ಎನ್ನುವಂತಹ ಅಪಾಯ ಇದ್ರೂ ಕೂಡ ಅವನನ್ನ ಎಬ್ಬಿಸಿ ರಕ್ಷಿಸಿ ಮರಳಿ ಗೂಡಿಗೆ ಸೇರಿಸುವಂತಹ ಶಕ್ತಿ ಅದು ಗಜೇಂದ್ರ ಭಗವಂತನಿಗೆ ಇರುವಂತದ್ದು ಅಂತ ಆ ಪದ್ಯ ಹೇಳಿತು. ಅಲ್ಲಿಗೆ ಆ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದಲ್ಲಿ ಗಜೇಂದ್ರ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ ಹರಿಯನ್ನೇ ಪ್ರಾರ್ಥಿಸಬೇಕು. ಯಾಕೆಂದ್ರೆ ಪೂರ್ವ ಜನ್ಮದ ಸಂಸ್ಕಾರ ಇತ್ತು. ಈ ಉಪದೇಶದಿಂದ, ಅಂದ್ರೆ ಹಿಂದಿನ ಉಪದೇಶದಿಂದ ಸಂಸ್ಕಾರ ಇತ್ತು, ಅದನ್ನಾಗಿ ಎಲ್ಲ ನೆನಪಾಯಿತು. ನೆನಪಾಗಿ ದೇವರನ್ನ ಸ್ತೋತ್ರ ಮಾಡ್ತಾನೆ. 3ನೇ ಅಧ್ಯಾಯ 2ನೇ ಶ್ಲೋಕ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಚ ಧೀಮಹಿ. ಪರೇಶಾಯ ಹಿ ಧೀಮಹಿ. ನಮೋ ಭಗವತೆ, ಓಂಕಾರ ರೂಪನಾದ, ಅಕಾರ ಉಕಾರ ಮಕಾರಗಳಿಂದ ಪ್ರತಿಪಾದ್ಯನಾದ, ತಿಳಿದಷ್ಟು ಗುಟ್ಟೆನಿಸಿದಂತಹ ಭಗವಂತನನ್ನು ನಮ್ಮವನು, ತಸ್ಮೈ ಅತ್ಯಂತ ಹತ್ತಿರದವನು, ಜ್ಞಾನ ಆನಂದಗಳೇ ಶರೀರವಾಗಿ ಇರುವವನು, ಜಗತ್ತಿನ ಎಲ್ಲ ವ್ಯಕ್ತಿಗಳನ್ನು ಹೊಕ್ಕವನು, ಎಲ್ಲದಕ್ಕೂ ಮೊದಲು ಇದ್ದವನು, ಎಲ್ಲದಕ್ಕಿಂತ ಬೇರೆಯಾಗಿ ಒಡೆತನವನ್ನ ಸಂಪಾದಿಸಿದವನು, ಅಂಥವನನ್ನು ಧೀಮಹಿ ಧ್ಯಾನಿಸುತ್ತೇನೆ. ನಾನು ಧ್ಯಾನಿಸ್ಬೇಕಾದ್ರೆ ಅವನು ನನಗಿಂತ ಹೆಚ್ಚಿನ ಗುಣಗಳಿಂದ ಕೂಡಿದವನಾಗ್ಬೇಕು.
ಅದಕ್ಕಾಗಿ ಮುಂದಿನ ಅವನ ಗುಣ ಏನು ಅನ್ನೋದನ್ನ ಹೇಳುತ್ತೆ. ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ ಯೋಸ್ಮಾತ್ ಪರಃ ಸಂಪ್ರಪದ್ಯೆ ಸ್ವಯಂಭುವಂ. ಲೋಕದಲ್ಲಿ ಈ 7 ವಿಭಕ್ತಿಗಳಲ್ಲಿ ಭಗವಂತನನ್ನ ಪರಿಚಯಿಸುವಂತಹ ಮಾತುಗಳು ಆಮೇಲೆಲ್ಲ ಚಾಟು ಶ್ಲೋಕಗಳಾಗಿ ಬರುವುದಿದೆ. ಗಜೇಂದ್ರ ಆ ಸ್ತೋತ್ರವನ್ನು ಮಾಡಿದ್ದು ಇಲ್ಲಿ ಹೇಳುತ್ತೆ. ಜಗತ್ತು ಯಾರಲ್ಲಿ ಲಯ ಹೊಂದುತ್ತೋ, ಯಸ್ಮಿನ್ ಇದಂ ಯಾರಲ್ಲಿ ಈ ಜಗತ್ತು ಲಯ ಹೊಂದುತ್ತದೋ, ಯತಶ್ಚೇದಂ ಯಾರಿಂದಾಗಿ ಯಾರ ದೆಸೆಯಿಂದ ಹೊರಕ್ಕೆ ಕಾಣಿಸಿಕೊಳ್ಳುತ್ತೋ, ಏನೇದಂ ಯಾರ ಕಾರಣದಿಂದಾಗಿ ಈ ಜಗತ್ತಿನಲ್ಲಿ ಎಲ್ಲರ ಪ್ರವೃತ್ತಿಗಳಿವೆಯೋ, ಯ ಇದಂ ಯಾರು ಈ ಜಗತ್ತಿನ ಒಳಗೆ ನಿಂತುಕೊಂಡು ಅದಕ್ಕೆ ಆಕೃತಿಯನ್ನ ಕೊಟ್ಟು ತಾನೇ ಅಂತಹದ್ದೊಂದು ರೂಪಕ್ಕೆ ಕಾರಣನಾಗಿದ್ದಾನೋ, ಯ ಇದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾತ್ ಅಷ್ಟೇ ಅಲ್ಲ, ಈ ಜಗತ್ತಿಗೆ ಅಸ್ತಿತ್ವವನ್ನ ಕೊಟ್ಟು ಯಾರು ಸ್ವತಂತ್ರನಾಗಿ ಇದ್ದಾನೋ, ಮುಕ್ತ ಮತ್ತು ಅಮುಕ್ತ ಎರಡೂ ಪ್ರಪಂಚಕ್ಕೂ ಕೂಡ ಯಾರು ಅತ್ಯಂತ ಎತ್ತರದವನೋ, ಪರಸ್ಮಾಚ್ಚ ಪರಂ ಪರರಿಗಿಂತ ಪರರೆನಿಸಿದಂಥವರಿಗೂ ಅಪರನೆನಿಸಿದಂತಹ, ಅಂದ್ರೆ ಈ ಪರ ಅದಕ್ಕಿಂತ ಪರ ಅಂತ ಹೇಳ್ಬೇಕು ಅಂದ್ರೆ ಅದೆಲ್ಲ ಲೋಕದಲ್ಲಿ ಇದ್ರೆ ಮಾತ್ರ ಹೇಳ್ಬಹುದು. ಲೋಕದಲ್ಲಿ ಯಾರು ಇಲ್ಲ, ಯಾರು ಓಡ್ಲೇ ಇಲ್ಲ ನಾನ್ ಫಸ್ಟ್ ಅಂತಂದ್ರೆ ಇವನೇ ಒಬ್ಬ ಓಡಿದ್ದು, ಯಾರು ಓಡ್ಲೇ ಇಲ್ಲ ಅದಕ್ಕೆ ಫಸ್ಟ್ ಅಂತ ಹೇಳಲ್ಲ. ಅದು ಸರಿಯಪ್ಪ, ನಿಮ್ಗೆ ಈ ಕೆಲವರೆಲ್ಲ ಅವರವರಿಗೆ ಅವರೇ ಅಚ್ಚು ಹಾಕಿ, ಅವರೇ ಸ್ಟೇಜ್ ಮಾಡಿ, ಅವರೇ ಜನ ಕರೆದು, ಅವರೇ ಊಟ ಹಾಕಿ, ಅವರೇ ಪ್ರಶಸ್ತಿ ಕೊಟ್ಕೊಳ್ಳೋದು ಅಂತ ಇರುತ್ತೆ. ಆಮೇಲೆ ಪೇಪರ್ ಅಲ್ಲಿ ಇಂಥ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಬೋರ್ಡ್ ಅಲ್ಲಿ ಹಾಕಿಸ್ತಾರೆ. ಆಮೇಲೆ ಅಭಿನಂದನೆಗಳು, ಮತ್ತೆ ಇಂತಹ ಪ್ರಶಸ್ತಿಯನ್ನು ಅದು ಬೋರ್ಡ್ ಇವರೇ ಹಾಕುದು, ಆ ಬೋರ್ಡ್ ಅನ್ನು ಇವರೇ ಹಾಕುದು. ನೀವು ಒಬ್ಬರಿಗೆ ಮೂಸಿ ಗೊತ್ತಿಲ್ಲ ಈ ವ್ಯಕ್ತಿ ಯಾರು ಅಂತ, ಆದ್ರೆ ಹೇಳಿಕೊಳ್ಳುವಾಗ ಮಾತ್ರ ಎಂತ ಪ್ರಸಿದ್ಧಿ ಅಂದ್ರೆ ಅವರನ್ನ ಕರೆದು 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 ಅದು ನೆಕ್ಸ್ಟ್ ಇದು ಹೇಳಲ್ಲ ಉಗುದುಪ್ಪ ಹಾಕಿದ್ರು ಅಂತ. ಅಂತಹ ಲೋಕದ ಕಾರ್ಯವನ್ನ ಮಾಡುವವನು ಪರಸ್ಮಾಚ್ಚ ಪರಂ ಪರರು ಅಂತ ಲೋಕದಲ್ಲಿ ಅನಿಸಿದ ಬ್ರಹ್ಮಾದಿ ಜೀವರಿಗೂ ಕೂಡ ಹಿರಿಯನೆನಿಸಿದಂತಹ ಪರಮಾತ್ಮನನ್ನು ನಾನು ಪ್ರಪದ್ಯೆ ಶರಣು ಹೊಂದುತ್ತೇನೆ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ಧ ದೃಕ್ಸ ಶುಭಯಂ ತದಿ ಸ ಆತ್ಮಮೂಲೋ ಅವತು ಮಾಂ ಪರಾತ್ಪರಃ. ಪ್ರಳಯ ಕಾಲದಲ್ಲಿ ಯಾರು ತನ್ನ ಇಚ್ಛೆಯಿಂದ ಇಡೀ ಜಗತ್ತನ್ನ ತನ್ನ ಹೊಟ್ಟೆಗೆ ಸೇರಿಸಿಕೊಳ್ಳುತ್ತಾನೋ, ಸೇರಿಸಿಕೊಂಡು ಅಲ್ಲೇ ಅವುಗಳನ್ನ ಕಣ್ಣಿಟ್ಟು ನೋಡುತ್ತಿರುತ್ತಾನೋ, ಸೃಷ್ಟಿಕಾಲದ ತನಕವೂ ಅದಕ್ಕೆ ಬೇಕಿರುವ ರಕ್ಷಣೆಯನ್ನು ಕೊಡುತ್ತಾನೋ, ಸೃಷ್ಟಿಯಿಂದ ತಂದ ಮೇಲೆ ಮತ್ತೆ ಆ ಜಗತ್ತಿನ ಪ್ರತಿಯೊಂದು ಜೀವರಾಶಿಗೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಅದಕ್ಕೆ ಕಾಣುವಂತೆ ಮಾಡ್ತಾನೆ, ಸುಷುಪ್ತಿಯಲ್ಲಿ ಅದಕ್ಕೆ ನಿದ್ರೆ ಬರುವಂತೆ ಮಾಡ್ತಾನೆ, ಕನಸಿನಲ್ಲಿ ತಾನೇ ಅದರ ಒಳಗೆ ನಿಂತು ಹೊಸ ಜಗತ್ತನ್ನ ಸೃಷ್ಟಿಸಿ ಅವನಿಗೆ ತೋರಿಸಿ ಅವನ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಅದಕ್ಕೆ ಫಲವೂ ಅನ್ನುವಂತೆ ಕೆಲವೊಮ್ಮೆ ಕೊಟ್ಟು ಅತ್ಯಂತ ಅದ್ಭುತವಾದ ವ್ಯವಸ್ಥೆಯನ್ನು ಜಗತ್ತಿನಲ್ಲಿ ನಡೆಸ್ತಾನೆ. ಆದ್ರೆ ಅವನು ಮಾತ್ರ ಯಾರಿಂದಲೂ ಕೂಡ ಬಾಧಿತನಾಗುವುದಿಲ್ಲ. ಅಷ್ಟೇ ಅಲ್ಲ, ಅವನ ಅನುಗ್ರಹಕ್ಕೆ ಪಾತ್ರರಾದವರು ಕೂಡ ಯಾವತ್ತೂ ಬಾಧೆಗೆ ಒಳಗಾಗುವುದಿಲ್ಲ. ಸ್ವತಂತ್ರನಾಗಿರ್ತಾನೆ, ಎಲ್ಲವನ್ನೂ ನೋಡ್ತಾನೆ, ಎಲ್ಲದಕ್ಕೂ ಮೂಲಾಶ್ರಯ ಅಂಥ ಪರಾತ್ಪರ ಮಾಂ ಅವತು ನನ್ನನ್ನು ಕಾಪಿಡಲಿ, ನನ್ನನ್ನು ರಕ್ಷಿಸಲಿ. ಕಾಲೇನ ಪಂಚತ್ವಮಿತೇಷು ಕೃತ್ನಚೋ ಲೋಕೇಶು ಲೀನೇಷು ಸರ್ವಹೇತುಷು ತಮಸ್ತದಾಸೀದ್ ಗಹನಂ ಗಭೀರಂ ಪಾರೆ ಅಭಿವಿರಾಜತೆ ವಿಭು. ಪಂಚಭೂತಗಳಿಂದ ಜನ್ಯವಾದ ಈ ಲೋಕಗಳು ಕಾಲನಿಯಾಮಕನಾದ ಹರಿಯಿಂದ ಕೊನೆಗೆ ಲಯವನ್ನು ಹೊಂದುತ್ತದೆ. ಪಂಚಭೂತದ ಸ್ಥಿತಿಗೆ ಮರಳಿ, ಅಂದ್ರೆ ಮೊದಲು ಭೂತಗಳಾಗಿ ವಿಭಾಗಗೊಳ್ಳುತ್ತೆ ಮಹತ್ತತ್ವಾದಿಗಳು. ಆಮೇಲೆ ಪಂಚಭೂತ ಕಾರ್ಯಭಾರ ಮುಗಿದ ಮೇಲೆ ಆ ಪಂಚಭೂತಗಳೇ ವಾಪಸ್ಸು ಅಹಂತತ್ವದಲ್ಲಿ ಸೇರಿ ಅಹಂಯಿಂದ ಅದು ಮಹತ್ತತ್ವಕ್ಕೆ ಹೋಗಿ ಮಹತ್ತತ್ವದಿಂದ ಮೂಲ ಪ್ರಕೃತಿಗೆ ಸೇರಿ ವಾಪಸ್ಸು ಎಲ್ಲಿಂದ ಹುಟ್ಟುತ್ತೋ ಪ್ರಕೃತಿಯ ನಿಯಮ ಏನಂದ್ರೆ ಅದು ಅಲ್ಲಿಗೆ ಮತ್ತೆ ಸೇರುತ್ತೆ. ನಾವು ಹಾಗೆ ಬದುಕಬೇಕು ಅನ್ನೋದನ್ನು ಪ್ರಕೃತಿ ತೋರಿಸುವುದು ನಮಗೆ. ಎಲ್ಲಿಂದ ವಸ್ತು ತೆಗಿತೇವೋ ಅಲ್ಲಿಗೆ ವಾಪಸ್ ಇಡಬೇಕು, ಅದು ನಮ್ ಕರ್ತವ್ಯ. ಅದನ್ನ ಹೇಳ್ಬೇಕಲ್ಲ, ಅದು ಜಗತ್ತಿನ ಸಾಮಾನ್ಯ ನಿಯಮ.
ಅದು ಉಪದೇಶ ಮಾಡಿ, ಬೋಧೆ ಮಾಡಿ, ಹೇಳಿ ಮತ್ತೆ ಮರೆತು ಬಿಡುವಂತ ಕಾರ್ಯಕ್ರಮ ಅಲ್ಲ. ಪ್ರಕೃತಿಯಲ್ಲಿ ಪ್ರಾಣಿಗಳು ಇಂಥ ಕೆಲಸ ಮಾಡ್ತವೆ. ಅವುಗಳು ಯಾವತ್ತು ತನಗೆ ಯಾವುದು ಕಾರಣವಾಯಿತೋ ಅವುಗಳ ಮೂಲಕ್ಕೆ ಕೊಡಲಿ ಇಟ್ಟು ಹಾಕಲ್ಲ. ಅವುಗಳಿಗೆ ಯಾವತ್ತು ನಾಶಕ್ಕೆ ಕಾರಣ ಆಗಲ್ಲ. ಅದನ್ನ ಮತ್ತೆ ಸ್ವಸ್ಥಿತಿಯಲ್ಲಿ ಸ್ವಸ್ಥಾನದಲ್ಲಿ ಮೊದಲೇ ತನಗೆ ಸಿಕ್ಕಿದಾಗ ಹೇಗಿತ್ತೋ ಹಾಗೆ ಅದು ಮತ್ತೆ ಸಿಗುವಂತೆ ಮಾಡಿ ಹೋಗುತ್ತೆ. ಒಂದು ಮರ ತಾನು ಬೆಳೆದು ಎಷ್ಟು ದೊಡ್ಡವನಾಗಿ ಮೆರೆದ್ರು ಕೂಡ ಮತ್ತೆ ತನ್ನದೇ ತರದ ಒಂದು ಜೀವವನ್ನ ನೆಲದಲ್ಲಿ ಬಿತ್ತಿ ನೆಕ್ಸ್ಟ್ನವರಿಗೆ ಮತ್ತೆ ಹಣ್ಣುಗಳನ್ನು ಕೊಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಹೊರಟು ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವ ನಿಯಮ. ಹಾಗೆ ಪ್ರಳಯ ಕಾಲದಲ್ಲಿ ಯಾರಿಗೂ ತಿಳಿಯಲಾಗದಂತಹ ಈ ತಮಸ್ಸು, ದುರ್ಗಾಭಿಮನ್ಯವಾದ ತಮಸ್ಸು ಏನಿದೆ ಅದಕ್ಕೆ ಮೂಲ ಪ್ರಕೃತಿ ಅಂತ ಕರೀತಾರೆ. ಅದು ಮಾತ್ರ ಉಳಿದಿರುತ್ತೆ. ಅದರ ಆಚೆಗಿರುವವನು ಒಬ್ಬ, ಆಮೇಲೆ ಉಳಿದದ್ದೆಲ್ಲವೂ ಅವನ ಹೊಟ್ಟೆಯಲ್ಲಿರುತ್ತೆ. ಅದರ ಆಚೆಗೆ ಒಬ್ಬ ಇರ್ತಾನೆ, ಅವನು ಪರಸ್ಮಾಚ್ಚ ಪರಂ ಅಂತ ಹಿಂದೆ ಹೇಳಿದ ಹಾಗೆ ಇಲ್ಲೂ ಅವನನ್ನ ಗುರುತಿಸಿದ ಶಬ್ದ ಯಾವುದು ಅಂತಂದ್ರೆ ಅಭಿವಿರಾಜತೆ ವಿಭುಹು. ವಿಭುಹು ಅಂದ್ರೆ ವಿವಿಧ ರೀತಿಯಿಂದ ಜಗತ್ತಿನಲ್ಲಿ ಲೀಲೆಯನ್ನ ತೋರಿ ಪಾರೆ ಸಸ್ಯ ಅದರ ಆಚೆಯ ದಡವನ್ನ ಸೇರಿಸುವ ಭಗವಂತ ಅಭಿವಿರಾಜತೆ, ಎಲ್ಲವನ್ನು ಮೀರಿ ನಿಂತಿದ್ದಾನೆ ಎಂದು ವಿಕಾರಕ್ಕೆ ಒಳಗಾದವನು ಆತ ಅಲ್ಲ. ಎಷ್ಟು ಲೋಕದ ಸಂಪರ್ಕ ಬಂದ್ರೂ ಕೂಡ ಅವನು ಗುಣಾತೀತನಾಗಿ ಗುಣಗಳ ಬಲೆಗೆ ಸಿಲುಕದವನಾಗಿ ನಡ್ಕೊಳ್ತಾನೆ. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿವಿಕ್ತ ಸಂಗಾಮುನಯೋ ಸುಸಾಧವ ಚರಂತ್ಯಕೌ ವ್ರತವರ್ಣಂ ವನೆ ಸಾಧಾತ್ಮಭೂತ ಹೃದಸ್ಥನೇ ಗತಿ. ಅವನು ಅತ್ಯಂತ ಮಂಗಳಕರವಾದ ಸ್ವರೂಪವನ್ನ ಹೊಂದಿದವನು. ಅವನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂದ್ರೆ ನಮ್ಗಿರುವ ದಾರಿ ಒಂದೇ, ವಿಷಯಾಸಕ್ತಿಯ ವಿರಕ್ತಿ. ಎಲ್ಲಿಯ ತನಕ ಲೋಕದ ಒಂದು ವಿಷಯದ ಕಡೆಗೆ ಮನಸ್ಸು ಅಂಟಿಕೊಂಡಿರುತ್ತೋ ಆಗ ಇನ್ನೊಂದು ಭಾಗ ನಮ್ಮ ಕೈಗೆ ಸಿಗುದಿಲ್ಲ. ನೀವು ಎರಡೂ ಕಡೆಗೆ ಕೈ ಹಿಡಿಲಿಕ್ಕೆ ಹೋಗ್ತೀರಿ ಅಂತಂದ್ರೆ ಯಾವುದು ಸಿಗದೆ ನಡು ನೀರಿನಲ್ಲಿ ಬೀಳುವ ಸಾಧ್ಯತೆ ಹೆಚ್ಚು. ಯಾವುದು ಬೇಕೇ ಆಗಿದೆಯೋ ಅಲ್ಲಿಗೆ ನಾವು ಬಾಗಿದ ಮೇಲೆ ಇನ್ನೊಂದನ್ನ ಬಿಡ್ಲೇಬೇಕು, ಇಲ್ಲ ಅಂದ್ರೆ ಎರಡೂ ಕೈ ಕತ್ತರಿಸಿ ಹೋಗುತ್ತೆ. ಈಗ ಯಾವ್ದೋ ಒಂದ್ ಕಡೆಗೆ ಬಸ್ ಹಿಡ್ಕೊಂಡ್ಬಿಟ್ಟಿರ್ತಾನೆ, ಒಂದ್ ಬಸ್ ಈಚೆ ಹೋಗ್ತಾ ಇರೋದು, ಒಂದ್ ಬಸ್ ಆಚೆ ಹೋಗ್ತಾ ಇರ್ತಾನೆ. ಇಲ್ಲ ನಾನು ಎರಡೂ ಊರಿಗೆ ಹೋಗ್ಬೇಕು ಅಂತ ಕಟ್ಟಿ ಹಿಡ್ಕೊಂಡ್ರೆ ಒಂದ್ ಕೈ ಹೋಗುತ್ತೆ, ಒಂದ್ ಕಡೆ ಕಾಲು ಹೋಗುತ್ತೆ. ಇವನು ಪೂರ್ತಿ ಇದ್ದು ಒಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಒಂದ್ ಬಸ್ಸಿನ ಕೈಯನ್ನ ಬಿಡ್ಲೇಬೇಕು, ಒಂದ್ ಕಿಟಕಿ ಕೈ ಇಟ್ಟಿದ್ದನ್ನು ಬಿಡ್ಲೇಬೇಕು. ಹಾಗೆ ಭಗವಂತ ಬೇಕು ಅಂದ್ರೆ ಈ ಲೋಕದ ವಿಷಯಾಸಕ್ತಿಯ ವಿರಕ್ತಿಯನ್ನ ಪಡಿಲೇಬೇಕು. ಭಗವಂತ ಅವನನ್ನ ಬೇರೆ ಬೇರೆ ರೀತಿಯಿಂದ ಪರೀಕ್ಷಿಸ್ತಾ ಇರ್ತಾನೆ. ಅವನು ಯಾವತ್ತು ವಿಕಾರಕ್ಕೊಳಗಾಗೋನಲ್ಲ ಅನ್ನೋದನ್ನ ತಿಳಿಸಿತು. ನಯಸ್ಯ ದೇವಾಋಷಯ ಪದಂ ವಿದು ಜಂತು ಪುನಃ ಕೌರ್ಹತಿ ಗಂತು ಮೀರಿತು ಯಥಾ ನಕಸ್ಯ ಕೃತಭಿರ್ವಿಚೇಷ್ಟಿತೋ ದುರತ್ಯಯಾವತು. ಪರಮಾತ್ಮನ ಪರಿಚಯವನ್ನ ಸಮಗ್ರವಾಗಿ ಇಲ್ಲಿ ತನಕ ಯಾರೂ ಪಡೆದಿಲ್ಲ. ಚೂಚೂರು ಗೊತ್ತಿದೆ, ಅವನ ಅರ್ಥ ಆಗಲ್ಲ ಅಂತ ಅರ್ಥ ಆಗಿದೆ, ಅಷ್ಟರ್ಥ ಆದ್ರೂ ಅರ್ಥ ಆದಾಗೇನೆ. ಆದ್ರೆ ಆ ಅರ್ಥವೇ ಆಗುದಿಲ್ಲ ಅಂತ ನಾವು ಹೇಳಿದ್ರೆ ಅದು ಪರಮ ಸುಳ್ಳು. ಯಾಕೆಂದ್ರೆ ಅರ್ಥ ಆಗ್ಲಿಲ್ಲ ಅನ್ನೋದು ಒಂದು ಅರ್ಥವೇ. ಆ ಅರ್ಥದಲ್ಲಿ ಅವನ ಬಗ್ಗೆ ಅರ್ಥ ಆಗಿದೆ ನಮಗೆ. ಅವನನ್ನು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಆಗುದಿಲ್ಲ. ದೇವತೆಗಳಿಗೂ ನಮ್ಗಿಂತ ಸ್ವಲ್ಪ ಹೆಚ್ಚು ಅರ್ಥ ಆಗಲ್ಲ ಅಂತ ಅರ್ಥ ಆಗಿದೆ. ಇನ್ನೊಂದ್ಸಲ ಹೇಳಿ. ದೇವರನ್ನ ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂತ ಹೇಳಿದ್ರು. ಹಾಗಂದ್ರೆ ಏನರ್ಥ? ತಿಳ್ಕೊಳ್ಳಿಕ್ಕಾಗುದಿಲ್ಲ ಅನ್ನೋದೊಂದು ತಿಳುವಳಿಕೆ ಅಲ್ವಾ? ಮತ್ತೆ ನೀವು ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂದ್ರೆ ಏನರ್ಥ? ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂದ್ರೆ ಅವನನ್ನ ಸಮಗ್ರವಾಗಿ ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂತ ತಿಳ್ಕೊಳ್ಳುದು. ಸಮಗ್ರವಾಗಿ ತಿಳ್ಕೊಳ್ಳಿಕ್ಕಾಗುದಿಲ್ಲ ಅನ್ನುವುದು ಒಂದು ಸುಂದರವಾದ ತಿಳಿವು. ಯಾರಿಗೆ ಹೆಚ್ಚು ಹೆಚ್ಚು ಭಗವಂತನನ್ನು ತಿಳಿಲಿಕ್ಕಾಗುದಿಲ್ಲ ಅಂತ ಅರ್ಥ ಆಗುತ್ತೋ ಅವ್ರು ದೊಡ್ಡವರಾಗ್ತಾ ಹೋಗ್ತಾರೆ. ಹಾಗಾಗಿ ನಮ್ಗಿಂತ ಹೆಚ್ಚು ದೇವತೆಗಳಿಗೆ ತಿಳಿದಿದೆ. ಏನ್ ತಿಳಿದಿದೆ ಅಂದ್ರೆ ಅವನನ್ನು ತಿಳಿದಷ್ಟು ಗುಟ್ಟು ಅಂತ. ಆ ಅರ್ಥದಲ್ಲಿ ನಯಸ್ಯ ದೇವಾಹ ಋಷಯಃ ಪದಂ ವಿದುಹು. ದೇವಾಹ ಋಷಯಃ ತತ್ ಪದಂ ನ ವಿದುಹು. ಅದರ ಅರ್ಥ ತಿಳಿಲಿಕ್ಕಾಗ್ಲಿಲ್ಲ ಅಂತ ಅರ್ಥ ಅಲ್ಲ, ಸಮಗ್ರ ತಿಳ್ಕೊಳ್ಳಿಕ್ಕಾಗುದಿಲ್ಲ ಅಂತ. ಸಮಗ್ರವಾಗಿ ಅವನನ್ನು ಇಂಚಿಂಚು ಅಳೆದು ತೂಗಿ ನಮಗೆ ಬೇಕಾದ ಹಾಗೆ ಅವನನ್ನ ಶೇಪ್ ಮಾಡಿ ತಿಳ್ಕೊಳ್ಳುದು ಅಂದನು ದೇವರಲ್ಲ. ನಮ್ಗೆ ಬೇಕಾದಾಗ ಶೇಪ್ ಮಾಡುದು ಶೇಪ್ ಔಟ್ ಆಗುವಂತವರ ವ್ಯಕ್ತಿತ್ವ. ಆದ್ರೆ ಭಗವಂತನ ವ್ಯಕ್ತಿತ್ವ ಅನ್ನೋದು ಅವನು ಎಲ್ಲರಿಗೂ ಶೇಪ್ ಕೊಡುವವ. ಅವನು
ಹಾಗಾಗಿ ಜಂತು ಪುನಃ ಕೋರ್ಹತಿ ಗಂತು ಮೀರಿತುಂ, ಅವನನ್ನ ತಿಳಿಯಲಾಗುದಿಲ್ಲ ಅಂತ ದೇವತೆಗಳೇ ಪೂರ್ತಿಯಾಗಿ ತಿಳಿಲಿಕ್ಕಾಗುದಿಲ್ಲ ಅಂತ ಕೈ ಬಿಟ್ರೆ ನಂಗಾಗಲ್ಲ. ವಿನತಾ ಬಂದೆ, ಒಂದ್ ನಿಮಿಷ. ಕೋರ್ಹತಿ ಗಂತು ಮೀರಿತುಂ, ಅವನನ್ನ ಸಮಗ್ರವಾಗಿ ತಿಳಿಯುವವರು ಯಾರೂ ಇಲ್ಲ. ಹೇಗೆ ನಟನೊಬ್ಬ ಬೇರೆ ಬೇರೆ ವೇಷಗಳನ್ನ ಹಾಕಿಕೊಂಡು ಅಭಿನಯಿಸ್ತಾನೆ, ಜನ ಎಲ್ಲ ಭಾರಿ ಆನಂದ ಪಡ್ತಾರೆ. ಛೆ, ಎಂತ ಅದ್ಭುತ. ಅವನನ್ನು ಎಷ್ಟು ತಿಳಿದ್ರು ಅಂದ್ರೆ ಸ್ಟೇಜ್ ನಲ್ಲಿ ಅವನ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ಅಂತ ಅಷ್ಟೇ ತಿಳಿದ್ರು. ಆದ್ರೆ ಅವನು ಹಿಂದ್ಗಡೆಯಿಂದ ನಿಂತ್ಕೊಂಡು ಸಿಗರೇಟ್ ಸೇದಿದ್ ಗೊತ್ತಿಲ್ಲ, ಆಚೆಯಿಂದ ಛೇಡಿಸಿದ್ದು ಗೊತ್ತಿಲ್ಲ, ಅಥವಾ ಇನ್ನೇನೋ ಅವ್ಯವಸ್ಥೆ ಮಾಡಿದ್ ಗೊತ್ತಿಲ್ಲ, ಅಥವಾ ಇನ್ನು ಕೆಲವರು ಸ್ಟೇಜ್ ನಲ್ಲಿ ಸಿಕ್ಕಾಪಟ್ಟೆ ವಿಲನ್ನ ಪಾರ್ಟ್ ಮಾಡ್ತಿರ್ತಾರೆ. ಎಲ್ಲಾ ಅಪಹಾರದ ಕೆಲಸಗಳೇ ಅವ್ರಿಗೆ ಸಿಕ್ಕಿರುತ್ತೆ. ಆದ್ರೆ ಸ್ಟೇಜ್ ನ ಹಿಂಭಾಗದಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವರನ್ನ ರಕ್ಷಿಸುವಂತ ಸ್ವಭಾವ ಇರುತ್ತೆ. ಆದ್ರೆ ಸ್ಟೇಜ್ ನ ಕೆಳಗಡೆ ನೋಡುವವರಿಗೆ ಅವನ ಒಂದು ಮುಖ ಮಾತ್ರ ಗೊತ್ತಾಗಿರುತ್ತೆ. ಅವನನ್ನ ಸಮಗ್ರವಾಗಿ ಒಬ್ಬ ನಟನ ಬಗ್ಗೆನೇ ತಿಳ್ಕೊಳ್ಳಿಕ್ ಆಗುದಿಲ್ಲ. ಜನ ಎಲ್ಲ ಮೂರ್ಖರಂತೆ, ಹೀರೋ ಪಾತ್ರ ಮಾಡಿದವರನ್ನೆಲ್ಲ ಹೀರೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಝೀರೋ ಆಗಿರ್ತಾರೆ. ಎಲ್ಲ 100 ಸರ್ತಿ ಡೈಲಾಗ್ ಅನ್ನ ಕಟ್ ಶಾರ್ಟ್ ಮಾಡಿ ಅವ್ರ ಹತ್ರ ಹೇಳಿಸಿರ್ತಾರೆ, ಏನ್ ಚೆನ್ನಾಗ್ ಡೈಲಾಗ್ ಅಂತ ಹೇಳಿರ್ತಾರೆ. ಅದನ್ನ ಬರ್ದವನಿಗೆ ಮರ್ಯಾದೆ ಇಲ್ಲ, ಅದನ್ನ ರೆಕಾರ್ಡ್ ಮಾಡಿದವನಿಗೆ ಮರ್ಯಾದೆ ಇಲ್ಲ, ಅದನ್ನ ಶೂಟ್ ಮಾಡಿದವನಿಗೆ ಮರ್ಯಾದೆ ಇಲ್ಲ, ಸರಿಯಾಗ್ಬೇಕು ಅಂತ ಕೊನೆ ತನಕ ಡೈರೆಕ್ಟ್ ಮಾಡಿದವನಿಗೆ ಎಚ್ಚರ ಇಲ್ಲ. ಆದ್ರೆ ಜನ ನಂಬುದು ಸ್ಟೇಜ್ ಮೇಲೆ ಕಂಡಂತಹ ವ್ಯಕ್ತಿಯೇ ಮಹಾ ವ್ಯಕ್ತಿ ಅಂತ ನಂಬಿಕೊಂಡು ಅವನನ್ನೇ ದೇವ್ರು ಅಂತ ಬೇರೆ ಉಪಾಸನೆ ಮಾಡಿ ಅವನ ಫೋಟೋಗಳಿಗೆಲ್ಲ ಹಾಲು ಹಾಕಿ ಹಾಲು ಇಷ್ಟೊಂದು ವೇಸ್ಟ್ ಮಾಡ್ತಾರೆ. ಆದ್ರೆ ಇದು ಒಂದು ರೀತಿಯಲ್ಲಿ ಅವನ ನಿಜವಾದ ಸ್ವರೂಪವನ್ನ ತಿಳಿಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟದ್ದು. ಯಥಾ ನಟಸ್ಯಾಕೃತೆ ಬೇರೆ ವಿಚೇಷ್ಟತಃ ದುರತ್ಯಯಾನುಕ್ರಮಣ ಸಮಾವತು. ಆದ್ರೆ ಭಗವಂತ ಹೀಗೇನೆ ತನ್ನ ಅನೇಕ ಲೀಲೆಗಳಿಂದ ತನ್ನ ನಿಜವಾದ ರೂಪವನ್ನ ಯಾರಿಗೂ ತೋರಿಸ್ಲೇ ಇಲ್ಲ. ಅವನ್ ತೋರಿಸಿದ್ ಒಂದು ಭಾಗ ಅಷ್ಟೇ, ಅದು ಸತ್ಯದ ಒಂದು ಮುಖ ಅಷ್ಟೇ ಹೊರತು ಸಮಗ್ರ ಸತ್ಯ ಅಲ್ವೇ ಅಲ್ಲ. ಆ ಲೀಲೆಯಿಂದ ತೋರಿಸುವಾಗ ಬಹಳ ಜನಕ್ಕೆ ಏನ್ ಅರ್ಥ ಆಯ್ತು ಅಂತಂದ್ರೆ ನಿಜವಾಗ್ಲೂ ಪೆಟ್ಟಾಯ್ತು ಅಂತ ಕೆಲವರು ಅನ್ಕೊಂಡ್ರು. ಸ್ಟೇಜ್ ಅಲ್ಲಿ ಯಾವ್ದೋ ಆಕ್ಟಿಂಗ್ ಮಾಡುವಾಗ ತಲೆಗೆ ಏಟು ಬೀಳುತ್ತೆ, ಏಟು ಬಿದ್ದಾಗ ಕೆಲವರು ನಿಜವಾಗ್ಲೂ ಏಟು ಬಿತ್ತು ಅಂತ ದುಃಖ ಪಡ್ತಾರೆ. ಇನ್ನು ಕೆಲವರು ಇಲ್ಲ ಆ ಸ್ಟೇಜ್ ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಹಿಂದೆ ಹೇಳಿದ್ರು, ನಾವೊಂದು ಇದೇ ತರ ಪ್ರಾಕ್ಟೀಸ್ ಮಾಡಿದ್ವಿ, ಆಕ್ಟಿಂಗ್ ಕರೆಕ್ಟ್ ಆಗಿ ಹಂಗೆ ಮಾಡ್ಲಿಕ್ಕೆ ಹೇಳ್ತಾರೆ, ಅವ್ರು ಮಾಡಿರ್ತಾರೆ ಅಂತ ಇನ್ನು ಕೆಲವರಿಗೆ ಅರ್ಥ ಆಗುತ್ತೆ. ಆದ್ರೆ ಅದನ್ನ ಸ್ಟೇಜ್ ಅಲ್ಲಿ ಮೇಲೆಗಡೆನೆ ಮಾಡುವ ಮುಂಚೆನೆ ಅದನ್ನ ಹೇಳಿಬಿಟ್ರೆ ಸ್ವಾರಸ್ಯ ಹೋಗುತ್ತೆ. ರಾಮಾಯಣದ ಕಥೆಯನ್ನ ಮೊದ್ಲೇ ಹೇಳುವಾಗ ಅಲ್ಲಿ ಆಗಿರುವ ಕೆಲವು ಹಿಂಬದಿಯ ಘಟನೆಗಳನ್ನ ಮೊದ್ಲೇ ಹೇಳಲಿಕ್ಕಿಲ್ಲ. ಅದು ಎಲ್ಲ ಕಥೆ ಓದಿ ಆದ್ಮೇಲೆ ಅದನ್ನ ಪೂರ್ಣ ಕೆಲವೊಂದ್ ಸರ್ತಿ ತೋರಿಸಿದ್ದಷ್ಟನ್ನು ಹಾಗೇ ಚಿಂತನೆ ಮಾಡ್ಬೇಕು ಅಂತಂದಾಗ ಅದರ ಸೈಡ್ ಕ್ಲಿಪ್ ಗಳನ್ನು ತೋರಿಸ್ತಾರೆ. ಇಲ್ಲ ಹಾಗೆಲ್ಲ ಚಿಂತಿಸ್ಬೇಡಿ, ರಾಮನಿಗೆ ನಮ್ಮ ಹಾಗೆ ದುಃಖ ಆಗುವಂತದ್ದಲ್ಲ, ಹಾಗೆ ದುಃಖ ಆಗದಾದ್ರೆ ಅವನನ್ನ ಪೂಜೆ ಮಾಡುದು ಹೇಗೆ? ಅವನ ಹತ್ರ ಪ್ರಾರ್ಥನೆ ಮಾಡಿ ನನ್ನ ದುಃಖವನ್ನ ಕಳೀದೆ, ನಿಲ್ಲು ಮಾರ, ನಂದೇ ಮನೆ ಸಮಸ್ಯೆ 1000 ಇದೆ, ನಿಂದೇನ್ ಸಮಸ್ಯೆಯನ್ನು ಪರಿಹಾರ ಮಾಡುದು ಅಂತ ಅವ್ನು ಮೊದ್ಲು ರೆಡಿ ಮಾಡಿ ಆಮೇಲೆ ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ಈ ಸ್ಟೇಜ್ ಅಲ್ಲಿ ಕೆಲವೊಂದ್ ಸರ್ತಿ ನಾಟಕ ಪಾತ್ರ ಮಾಡಿದವ್ರ ಹತ್ರ ಕಾಲು ಮುಗಿದು ನಮಸ್ಕಾರ ಮಾಡಿ ಜೋರ್ ಹತ್ತುಕೊಂಡು ಸಮಸ್ಯೆ ಹೇಳ್ತಾ ಇರ್ತಾನೆ. ಆ ಕಡೆಯಿಂದ ಅವನ ಹೆಂಡತಿ ಬೈತಿರ್ತಾಳ ಅಲ್ಲಿ, ಎಷ್ಟೊತ್ತಾಯ್ತು ವೇಷ ಹಾಕೊಂಡು ಇನ್ನು ಕೆಳಗೆ ಇಳಿಲಿಲ್ಲ ನಿಮ್ಗೆ ಅಂತ ಒಂದ್ ಬಾರಿಸಿ ಕರ್ಕೊಂಡು ಹೋಗ್ತಾನೆ. ಮೊದ್ಲು ನನ್ ಸಮಸ್ಯೆ ಪರಿಹಾರ ಮಾಡ್ಕೋತೇನೆ, ಆಮೇಲೆ ನಿನ್ನ ಹತ್ರ ಬರ್ತೇನೆ ಅಂತ ಹೇಳ್ತಾನೆ. ಹಾಗೆ ದೇವರು ಇಷ್ಟೆಲ್ಲ ವ್ಯಥೆ ಪಡುವವನಾದ್ರೆ ಅವನಿಗೆ ನಮ್ಮ ದೋಷಗಳನ್ನ ನಮ್ಮ ವ್ಯಥೆಗಳನ್ನ ಕಳೆಯುವ ಬಗೆ ಹೇಗೆ ಅಂತ ಡೌಟ್ ಬರುತ್ತೆ. ಅದಕ್ಕೆ ಹೇಳಿದ್ರು ಅವನು ಚಿದಾನಂದ ಸ್ವರೂಪ, ಅವನಿಗೆ ನಮ್ಮಂತೆ ದುಃಖ ಇಲ್ಲ, ಅವನು ಮನುಷ್ಯನಂತೆ ಕಾಣಿಸಿಕೊಳ್ಳುವುದು ಮನುಷ್ಯ ಒಬ್ಬ ಕಷ್ಟಪಡುವ ವ್ಯಥೆಯನ್ನ ಹೇಳಲಿಕ್ಕಷ್ಟೇ. ಆದ್ರಿಂದಾಗಿ ಜ್ಞಾನಾನಂದಮಯನಾದಂತಹ ಭಗವಂತ ನಮ್ಮ ವರ್ತನೆಯನ್ನು ತೋರ್ಲಿಕ್ಕೋಸ್ಕರ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋಬಧಾಯೈವ ನ ಕೇವಲಂ ವಿಭೋಹೋ, ಕೇವಲ ರಕ್ಕಸರನ್ನ ಕೊಲ್ಲುವುದಕ್ಕಾಗಿ ಮಾತ್ರ ಬಂದದ್ದಲ್ಲ, ಅವನು ಲೋಕದ ಶಿಕ್ಷಣಕ್ಕಾಗಿ ಬಂದಿದ್ದಾನೆ ಅನ್ನುವ ಚಿಂತನೆಯನ್ನ ಅವನು ಕೊಡ್ತಾನೆ. ಹೀಗೆ ಭಗವಂತನ
ನಾನಾ ಪರಿಯ ಲೀಲೆಗಳನ್ನ ಭಗವಂತ ತೋರಿಸುವುದನ್ನ ಒಂದೇ ಒಂದು ನಿಮಿಷ. ಯಾರು ತಾನೇ ಈ ಭಗವಂತನ ಲೀಲೆಯನ್ನ ಅರ್ಥೈಸಿಕೊಳ್ಳಬಲ್ಲ, ಅವನೇ ತನ್ನ ಪರಿಚಯವನ್ನು ಸರಿಯಾಗಿ ಮಾಡಿಕೊಟ್ರೆ ನಾವು ಬದುಕ್ತೇವೆ ಅಂತ ಹರಿ ಮಾಂ ಅವತು, ನನ್ನನ್ನು ರಕ್ಷಿಸಲಿ ಅಂತ ಒಬ್ಬ ಗಜೇಂದ್ರನಾಗಿ ಪ್ರಾರ್ಥನೆ ಮಾಡುವ ರೀತಿ. ನಮ್ಗೆ ಗಜೇಂದ್ರನಷ್ಟು ಬುದ್ಧಿ ಇಲ್ಲ. ಅವನು ಬಾಯಿ ಬರದವನು ಗೀಳಿಡ್ತಾ ಇದ್ದಾನೆ ದೇವರಿಗೆ ಅವನು ಗೀಳಿಡುದು ಅರ್ಥ ಆಗುತ್ತೆ. ಅವನಿಗೆ ಆನೆ ಭಾಷೆನೂ ಬರುತ್ತೆ, ಆಮೆ ಭಾಷೆನೂ ಬರುತ್ತೆ, ಇರುವೆ ಭಾಷೆನೂ ಬರುತ್ತೆ. ನಮ್ಗೆ ನಮ್ ಭಾಷೆನೇ ಬರಲ್ಲ ಅಷ್ಟೇ. ಎಲ್ಲ ಭಾಷೆಗಳನ್ನು ಬಲ್ಲವನಾಗಿ ಭಗವಂತ ಎಲ್ಲರ ಕೂಗನ್ನು ಅರ್ಥೈಸಿಕೊಳ್ತಾನೆ. ಭಾವಗ್ರಾಹಿ ಜನಾರ್ದನ. ಮನಸ್ಸಿನಲ್ಲಿರುವ ಶುದ್ಧತೆಯನ್ನ ನೋಡ್ತಾನೆ ಹೊರತು ಭಾಷೆಯಲ್ಲಿರುವ ವ್ಯಾಕರಣವನ್ನ ಮನುಷ್ಯನಿಗೆ ನೋಡ್ತಾನೆ. ಯಾಕೆಂದ್ರೆ ಅವನಿಗೆ ಕಲಿಬೇಕಿತ್ತು, ಅವನು ಕಲ್ತಿಲ್ಲ. ಪ್ರಾಣಿಗಳಾದ್ರೂ ಎಲ್ಲಿ ಆದ್ರೂ ಅಪ್ಪಿ ತಪ್ಪಿ ಅವುಗಳ ಚಿಂತನೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಕ್ಷಮೆ ಇದೆ. ಇವನು ಬಾಯಿ ತಪ್ಪಿ ಅಂದ್ರೆ ಅದಕ್ಕೆ ಕ್ಷಮೆ ಇದೆ. ತಿಳಿಯುವ ತಪ್ಪನ್ನ ತಿದ್ದಿಕೊಳ್ಳುವ ಅವಕಾಶ ಇದ್ದಾಗಲೂ ಅವನು ಅದೇ ತಪ್ಪು ಹೇಳ್ತಾನೆ ಅಂದ್ರೆ ಪೆಪ್ಪಾಗ್ತಾನಷ್ಟೇ. ಭಾರ್ಯಾಂ ಭಕ್ಷತ ಭೈರವಿ ಅಂತ ಹೇಳ್ತಿದ್ದ ಒಬ್ಬ 10 ಸಲ. ಹಂಗೆ ಆಯ್ತು ಕೊನೆಗೆ. ಭಾರ್ಯಾಂ ರಕ್ಷತು ಭೈರವಿ ಅಂತ ಹೇಳ್ಬೇಕಿತ್ತು ಅವನು. ಭಾರ್ಯಾಂ ಭಕ್ಷತು ಭೈರವಿ ಅಂತ ಜಪ ಮಾಡ್ತಿದ್ದ. ಅದು ಬಾ 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 ಕೇಳಿ ಚೆನ್ನಾಗಿರ್ತಿತ್ತು. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗಾಮುನಯ ಸುಸಾಧವ ಚರಂಚ ಲೋಕೌ ವ್ರತಮೌರಣಂ ವನೆ ಸರ್ವಾತ್ಮಭೂತಾಸು ಹೃದಸ್ಸಮೇ ಗತಿ. ಅವನು ಅತ್ಯಂತ ಮಂಗಳಮಯವಾದ ಸ್ವರೂಪವುಳ್ಳವನು. ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಬಯಸುವಂತಹ ಪ್ರತಿ ವ್ಯಕ್ತಿ ವಿಷಯಾಸಕ್ತಿಯನ್ನು ಬಿಟ್ಟು ಬರಬೇಕು. ಸಜ್ಜನರು ಇದಕ್ಕಾಗಿ ತಮ್ಮ ಎಲ್ಲ ಸೊತ್ತುಗಳನ್ನ ಮರೆತು ವ್ರತ ನಿಯಮಗಳನ್ನ ಆಚರಿಸಿ ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ, ಏನ್ ಬೇಕಾದ್ರೂ ಬಿಡ್ಲಿಕ್ಕೆ ತಯಾರಿರ್ತಾರೆ. ಹಾಗೆ ಯಾವಾಗ ನಾವು ಅವನಿಗೋಸ್ಕರ ಎಲ್ಲವನ್ನು ಬಿಡ್ಲಿಕ್ಕೆ ತಯಾರಾದಾಗ ಅವನು ತನ್ನ ಎಲ್ಲಾ ಬೇರೆ ಜವಾಬ್ದಾರಿಗಳನ್ನು ಬಿಟ್ಟು ನಮ್ಮ ಹತ್ರ ಬರ್ತಾನೆ. ನಾವು 100ರಲ್ಲಿ ಇದೊಂದು ಅಂತ ಆದ್ರೆ ಅವನಿಗೆ ಕೋಟಿ ಇದೆ ವ್ಯವಸ್ಥೆ ಬೇರೆ ನೋಡ್ಲಿಕ್ಕೆ. ಅವನ ಅದರ ಮಧ್ಯದಲ್ಲಿ ಇದು ಅವನು ಬಿಟ್ಟು ಬಂದಾಗ ನಾನು ನೋಡೋಣ ಅಂತ ಅವನು ಸುಮ್ನಾಗ್ತಾನೆ. ಹಾಗೆ ಆದ್ರೆ ಸರ್ವಾತ್ಮ ಭೂತಾಹ ಸುಹೃದ ಸಮೇಗತಿ, ಎಲ್ಲ ಜೀವರಾಶಿಗಳಲ್ಲಿ ನೆಲೆಸಿದಂತಹ ಆ ಭಗವಂತನನ್ನ ಹೊತ್ತ ಸಜ್ಜನರು ಯಾರಿದ್ದಾರೆ ಅಂಥವರಲ್ಲಿ ನೆಲೆಸಿದ ಪರಮಾತ್ಮ ನನಗೆ ರಕ್ಷಣೆಯನ್ನು ಕೊಡಲಿ. ಸರ್ವಾತ್ಮ ಭೂತಾಹ ಸುಹೃದ, ಸರ್ವ ಭೂತಗಳ ಹೃದಯದಲ್ಲಿ ನೆಲೆಸಿದಂತಹ ಸಜ್ಜನರಲ್ಲಿ ನೆಲೆಸಿದಂತಹ ಪರಮಾತ್ಮ ನನಗೆ ಗತಿಯಾಗಲಿ ಅಂತ ಈ ಸ್ತೋತ್ರದಲ್ಲಿ ಪಾರಾಯಣ ಮಾಡ್ತಾರೆ. ಮತ್ತೆ ಮುಂದೆ ಇನ್ನೂ ಅನೇಕ ಮಾತುಗಳು ಬರ್ತಾರೆ. ನಾವು ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನ್ ತತ್ಸ್ವಭಾವ ಕರೋಮಿ ಪರಸ್ಮೈ. ನಾಹುತಂ ತಸ್ಮೈರತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಭೂಯಾತ್ ವಿಶ್ವಸ್ಯ ಮಂಗಲಂ.
ಆ,